ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಂದು ಅನನ್ಯ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಅನನ್ಯ ಮತ್ತೆ ಎಲ್ರಿಗೂ ನಾನು ಗೋಸ್ಟ್ ಪ್ರ್ಯಾಂಕ್ ಮಾಡಿದ್ದೀನಿ. ಹೇಗಿದೆ ಅಂತ ನೋಡಿ. ವಾಕ್ ಮಾಡಕ್ ಹೋಗ್ತಾ ಇದೀವಿ ಗೈಸ್, ರೆಡಿ ಆಗಿದ್ದೀವಿ ಈಗ. ಎಲ್ರು ಇವಾಗ ನಾವು ರೆಸಾರ್ಟ್ ನೋಡೋಣ ಆಯ್ತು. ನಾವಿರುವಂತ ರೆಸಾರ್ಟ್ ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಅಪಾರ್ಟ್ಮೆಂಟ್ ಅಂತೆ ಗೈಸ್, ಇದು ಚೆನ್ನಾಗಿದೆ. ಮೇನ್ ರೋಡ್ ಹೋಗೋಣ. ಗಾಡಿ ಎತ್ಕೊಡ್ತೀವಿ, ಹಂಗೆ ವಾಕ್ ಮಾಡ್ಕೊಂಡು ಹೋಯ್ತಾರ್ರಿ. ಗೈಸ್, ಇವಾಗ ನಾವು ಎಲ್ಲಾರ್ಗೂ ಗೋಸ್ಟ್ ಪ್ರ್ಯಾಂಕ್ ಮಾಡ್ತಾ ಇದೀವಿ ಗೈಸ್. ಅಂದರೆ ಅದೆಲ್ಲ ತೊಗೊಂಡು ಬಂದಿದ್ದೀನಿ ನಾನು. ಏನೇನು ಮಾಡಬೇಕು ಪ್ಲ್ಯಾನ್ ಮಾಡಿದ್ದೀನಿ. ಲೈಕ್ ಪ್ರ್ಯಾಂಕ್ ಪರ್ಫೆಕ್ಟಾಗಿ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡೋಣ, ಆ ಥರ ಇವಾಗ ಪ್ರ್ಯಾಂಕ್ ಮಾಡ್ತೀವಿ ಗೈಸ್. ಅವ್ರನ್ನ ಇವಾಗ ಕರ್ಕೊಂಡು ಮೇನ್ ರೋಡಿಗೆ ಬಿಟ್ಟು ಸ್ವಲ್ಪ ನೋಡ್ತಾರೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಅಂದರೆ, ಇಲ್ಲ ಬಾತ್ರೂಮ್ ಅರ್ಜೆಂಟ್ ಆಗೋಯ್ತು ಅಂದ್ಬಿಡ್ತೀನಿ. ಸೀದಾ ಬಂದ್ಬಿಟ್ಟು ಆಮೇಲೆ ಬಂದ್ಮೇಲೆ ತೋರಿಸ್ತೀನಿ ಗೈಸ್ ಹೆಂಗೆ ಸೆಟ್ ಮಾಡ್ತೀವಿ, ಹೆಂಗೆ ಪ್ರ್ಯಾಂಕ್ ಮಾಡ್ತೀನಿ ಅಂತ ನೋಡ್ತಾ ಇದ್ವಿ. ನಾವೀಗ ಬಂದಿರುವಂತದ್ದು ಇಲ್ಲಿ ಹೆಂಗಿದೆ ಅಂತ ನೋಡೋಣ. ಓಪನ್ ಇದೆ ಅಂಗಡಿ, ಶಾಪಿಂಗ್. 12 ಗಂಟೆವರೆಗೂ ಓಪನ್ ಇರುತ್ತೆ ಗೈಸ್ ಇಲ್ಲಿ ಎಲ್ಲಾ ಅಂಗಡಿನು. ಹೌದಾ? ಶಾಪಿಂಗ್ ಮಾಡುವ ನೋಡ್ತಾ ಇರ್ತೀಯಾ? ಬಿಡುತ್ತೆ. ಅದಕ್ಕೆ ಇವಾಗ 5 ನಿಮಿಷ ಏನ್ ಮಾಡೋಣ ಗೊತ್ತಾ, ಅವ್ರನ್ನು ಕರ್ಕೊಂಡ್ ಬಿಡೋಣ. ಒಂದ್ 10 ನಿಮಿಷ ಇರೋಣ. ನಾನ್ ಸುಮ್ನೆ ಹೊಟ್ಟೆ ಎಲ್ಲ ಹಿಡ್ಕೊಂಡ್ ಕುತ್ಕೊಂತೀನಿ ಅಲ್ಲಿ. ಕುತ್ಕೊಂಡು ಸುಮ್ನೆ ವ್ಲಾಗ್ ಇಡ್ತೀನಿ ಅವಳ ಕೈಲೂನು. ವ್ಲಾಗ್ ಹಿಡಿ ಅಂದ್ಬಿಟ್ಟು ನಂಗೆ ಯಾಕೋ ಹೊಟ್ಟೆ ನೋಯ್ತೈತೆ ಅಂದ್ಬಿಟ್ಟು ಇದ್ ಮಾಡ್ತೀನಿ. ಸುಮ್ನೆ ಬಾತ್ರೂಮ್ ಹೋಗ್ಬೇಕು, ಇರೋ ಬರ್ತೀನಿ ಅಂದ್ಬಿಟ್ಟು ಇದ್ ಮಾಡೋದು. ಇವರಿಬ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು. ಗೈಸ್, ನಾನು 15 ಫೋನ್ ಬಿಟ್ಬಿಟ್ಟಿದ್ದೀನಿ ಗೈಸ್. ಮಿನಿ ಬ್ಲಾಗ್ ಮಾಡೋಕ್ಕೆ 15 ಫೋನ್ ಇಲ್ಲ. ಸೊ 2 ಮೊಬೈಲು ಒಂದಲ್ಲೇ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನೊಂದು 15 ತೊಗೊಂಡು ಬಂದು ಮಿನಿ ಬ್ಲಾಗ್ ರೂಮ್ ಹತ್ರ 15 ಫೋನ್ ಬಿಟ್ಬಿಡಿ. 15 ಫೋನ್ ಅಲ್ಲೇ ಬಿಟ್ಬಿಡಿ. ಮಿನಿ ಬ್ಲಾಗ್ ಹೆಂಗೆ, ಇದರಲ್ಲೂ ವ್ಲಾಗ್ ಹಿಡಿಬೇಕು, ಮಿನಿ ಬ್ಲಾಗ್ ಹಿಡಿಬೇಕು. ಅದಕ್ಕೆ ಅದ್ರಲ್ಲಿ ಮಿನಿ ಬ್ಲಾಗ್ ಹಿಡಿದು ಇದರಲ್ಲಿ ರೆಡಿ. ಇಲ್ಲೇ ಜಾಸ್ತಿ ದೂರ ಬೇಡ್ರಿ, ಬಂದೆ. ಇವಾಗ ನಾವು ರೂಮ್ ಹತ್ರ ಹೋಗ್ತಾ ಇದೀವಿ ಇಬ್ರು. ಇವಾಗ ಒಬ್ಬನ್ ಸಪೋರ್ಟ್ ಇಲ್ಲ. ಇವ್ರಿಗೂ ಮಾಡೋಣ ಅನ್ಕೊಂಡೆ, ಬಟ್ ಒಬ್ಬನ್ ಸಪೋರ್ಟ್ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೇನೆ ಇವಾಗ ಇವನು ಕರ್ಕೊಂಡು ಬಂದಿದ್ದೀನಿ. ರೂಮ್ ಹತ್ರ ಬಂದಿಲ್ಲ. ಇವಾಗ ಬಂತು. ಯಾವ್ದೋ ಹಳೇ ಕಾಲದ ಬೆಟ್ಟು ಗೈಸ್. ಇದು ನಮ್ಮ ರೂಮು. ಬರುತ್ತೆ. ಓಕೆ ಗೈಸ್, ಇವಾಗ ನೋಡಿ ಏನೇನ ತಗೊಂಡ್ ಬಂದಿದ್ದೀನಿ ಅಂತ. ಇದು ಒಂದು ಓಪನ್ ಆಗಿರೋದು, ಓಪನ್ ಆಗ್ದಿರೋದು ಎಲ್ಲ ಕಸ ತರ ಬಿದ್ದೈತ್ ಗೈಸ್. ಇಲ್ಲ ಇನ್ನೊಂದು ಬಾಕ್ಸು. ಈ ನನ್ನ ಮಕ್ಳೆಲ್ಲ ಎತ್ಕೊಂಡು ನೋಡ್ತಾರ ಕಣ. ಅದೇ ಬೇಜಾರು. ಸಿಕ್ತು. ಇದು ತಂದಿದ್ದೀನಿ ಗೈಸ್. ಇದು ಮೇಲ್ಗಡೆ ಫಿಟ್ ಮಾಡಕ್ಕೆ. ಇದು ದಾರ ಗೈಸ್, ನೋಡು, ಗೊತ್ತಾಗುತ್ತಾ? ಅಷ್ಟೊಂದು ಕಾಣಲ್ಲ ತಾನೇ. ಇದು ವಯರ್ ತರ ಮಾಮೂಲಿ ಏನೋ ಇದ್ರ ತರ ಐತೆ, ಟ್ಯಾಗ್ ದಾರ ತರ. ಅದೇಳಿ ಒಂದ್ಸರಿ ನೋಡೋಣ. ಇದು ಓಕೆ. ಫ್ಲಾಶ್ ಲೈಟು ಗೊತ್ತಾಗ್ಬಿಡುತ್ತಲ್ಲ. ಎಲ್ಲ ಸೆಟ್ ಮಾಡಿದೀನಿ. ಯಾವ ತರ ಬರುತ್ತೆ ಅಂತ ಗೊತ್ತಿಲ್ಲ. ಒಟ್ನಾಗೆ ಕರೆಕ್ಟಾಗಿ ಸೈಕಂಗ್ ಮಾಡ್ತೀನಿ ನೋಡಿ. ಒಳ್ಳೆ ಮಜಾ ಕೊಡ್ತೀನಿ. ಅವ್ರನ್ನ ಕರ್ಕೊಂಬರಕ್ ಹೋಗ್ತಾ ಇದ್ದೀನಿ ಗೈಸ್. ಆದ್ರೂ ಟೈಮ್ ಆಗೋಯ್ತು. ಏನ್ ಹೇಳ್ತಾರೋ ಗೊತ್ತಿಲ್ಲ, ಏನ್ ಮಾಡೋದು ಗೊತ್ತಿಲ್ಲ. ಯಾರು ಡೌಟ್ ಬರಬಾರ್ದು ಅಷ್ಟೇ. ಬರಲ್ಲ ಅಂತೀವ. ಹೆಂಗಿತ್ತು ನಾನು ಇರಿಟೇಟಿಂಗು? ಶಾಪಿಂಗ್ ಕರ್ಕೊಂಡೋಗಿ ಬಿಟ್ಬಿಟ್ಟು ಟೀ ಉರಿತು. ಅಲ್ಲಿ ಒಂದ್ ಬಟ್ಟೆ ಇಷ್ಟ ಆಗಿದೆ, ಪೇ ಮಾಡ್ಬೇಕು. ಅಲ್ಲ, ನಾನ್ ನೋಡಿ ಈ ಫೋನ್ ಎತ್ಕೊಂಡು ಹೋಗ್ಬಿಟ್ಟಿದ್ದೀನಿ. ನೀನ್ ಈ ಕಡೆ ವ್ಲಾಗ್ ಅನ್ನ ಮಾಡ್ಬೋದಾಯ್ತು. ಹೋಗ, ನಂಗೆ ಬೇಜಾರಾಯ್ತು. ಚಂದು ಅವ್ರಿಲ್ಲ, ಅವ್ರ ಗಾಡಿ ನಮ್ಕಿನ ಮುಂಚೆ ಹೊರಟವ್ರು, ಇನ್ನ ಬಂದಿಲ್ಲ. ಒಂದ್ ನೋಡಿ ಹೆಂಗ್ ನಡ್ಕೋಬತ್ತು ಅವ್ನು. ಸಿಂಗಲ್ ಶೇರ್ ಎಷ್ಟು ರೇಟು? ಏನ್ ಗೊತ್ತಾ, ಬೆಳಿಗಿಂದ ಬ್ಲಾಗ್ ಹಿಡ್ದಿಲ್ಲ. ಲೈಕ್ ಇದೇ ಕಂಟೆಂಟೇ ಇಲ್ಲ. ಕಂಟೆಂಟ್ ಅಂದ್ರೆ ಲಿಮಿಟ್ಸೇ ಇಲ್ಲ. ಹಾಯ್ ಬ್ರೋ, ನಿಮ್ದೇನ ಅಂಗಡಿ? ಗೈಸ್
ಇವ್ರ ಹೆಸರು ಧನುಷ್ ಅಂತ. ಹೇಳಿ. ನೆನ್ನೆನೆ ತೋರ್ಸಿದೀವಲ್ಲ, ನಮ್ನ ಇವರೇ ನೋಡ್ಕೋತಾ ಇರೋದು. ಹೌದು, ಇದು ಅವ್ರದ್ದು ಹೋಟೆಲ್. ನೀವ್ ಇಲ್ಲಿ ಬಂದ್ರೆ ಯಾವ್ದಕ್ಕೂ ಕೊರತೆ ಇರಲ್ಲ, ನಿಜವಾಗ್ಲೂ ಕೊರತೆ ಇರಲ್ಲ. ಏನ್ ಬ್ರೋ? ನೈಟ್ 1 ಗಂಟೆಗೆ 2 ಗಂಟೆಗೆ ಮಾಡಿ ಆರ್ಮಿ ತರ ಕಾಯ್ತಾ ಇರ್ತಾರ ನಮ್ನ. ಹೌದು, ಕರೆಕ್ಟ್. ನಾವ್ ಬಂದ್ ಹೋಗೋವರ್ಗ ಆರ್ಮಿ ತರ ಕಾಯ್ತಾ ಇರ್ತಾರೆ. ಒಂಚೂರು ಕಷ್ಟ ಕೊಡಲ್ಲ ನಿಮ್ಗೆ. ನೈಟ್ ಫೋನ್ ಮಾಡಿ ಏನ್ ಬೇಕು ಬ್ರೋ ಈ ತರ ಬೇಕು ಅಂದ್ರೆ ಇರಿ ಬ್ರೋ ಅರೇಂಜ್ ಮಾಡ್ತೀನಿ ಅಂತ. ಅದೇ 5 ನಿಮಿಷದಲ್ಲಿ ಕಳಿಸ್ತಾರೆ. ಎಸ್ ಗೈಸ್, ಅದು ನಮ್ ಬ್ರೋ ಪವರ್. ಬಾದಾಮ್ ಮಿಲ್ಕ್ ತಗೊಂಡು ಇವಾಗ ಹೋಗ್ತಾ ಇದೀವಿ ರೂಮ್ ಅಂತ. ಹೌದು. ನಂಗೆ ಕೊಡು ಬಾದಾಮ್ ಮಿಲ್ಕ್. ಕಚ್ಬೇಕಲ್ಲ. ಓಪನ್ ಆಗಲ್ಲ ಲೇ, ಅದ್ರ ಮೇಲೆ ಬರ್ಬೇಕಿನ್ನ ನೀಟಾಗೆ. ಏನು ಸೌಂಡ್ ಆಗೋದು? ಏನ್ ಸೌಂಡ್? ಏನೋ ಸೌಂಡ್ ಆಯ್ತು ತಾನೇ, ಹಾರಾಡ್ತಾರ. ಓ ವಟರಾಜ್ ನಮಸ್ಕಾರ ಗೈಸ್. ನಂಬರ್ 1 ಪಿವೋಟ್ ಕೊಡ್ಕ ಅಂದ್ರೆ ಇವನೇ ಗೈಸ್. ಚಂದಂಗ್ ಇವಾಗ ಲೂಡೋ ಆಡ್ಸ್ತೀನಿ ಗೈಸ್. ಹೌದು, ಇವಾಗ ಲೂಡೋ ಆಯ್ತು, ಇವಾಗ ಆಡೋಣ ಲೂಡೋ. ಏನ್ರಿ ಮೀಡಿಯಾ ಹಿಂದೆ ಇರೋ ಆಕಯ್ಯ ಹೇಳಿದ್ ಕರೆಕ್ಟ್ ಕಣೆ. ಅಲ್ಲಿ ಎದುರುಗಡೆ ಏನೋ ಪಾಸ್ ಆದಂಗ ಆಗುತ್ತೆ ಹಿಂದೆಗಡೆಯಿಂದ. ಅಲ್ಲೋದ್ರೇನಾ? ಇಲ್ಲ, ಅಲ್ಲಿ ಏನು ಇಲ್ಲ. ನಾನು ಅವತ್ತು ಅದೇ ನೋಡಿದ್ದು. ಇಲ್ಲಿ ಅನ್ಸುತ್ತೆ. ಇಲ್ಲಪ್ಪೋ, ಅಲ್ಲ ಅಣ್ಣ, ಅಲ್ಲೇನಾರ ನಿಂಗೆ ಅಪಾರ್ಟ್ಮೆಂಟ್ ಕಾಣಿಸ್ತೈತಾ? ಗೈಸ್ ಈ ಚೇರ್ ಇತ್ತಲ್ಲ ಏಮಿ, ಏನೋ ಸೈಕ್ ಐತೆ ಮೇ. ಬೇಡ ಅಂದ್ರು ಈ ರೂಮ್ ಬರ್ಲಾ. ಅವ್ರಿಗೂ ಹೇಳ್ದೆ, ನಂಗೆ ಯಾಕೋ ಇದು ಭೂತ್ ಬಂಗ್ಲೆ ತರ ತಿಕ್ಕ ಮುಚ್ಕೊಂಡ್ ಬಾ, ಹೆಂಗ್ ಕಾಣ್ತಾ ಇದೀನಿ ನಾನು ನಿಂಗೆ. ಅಲ್ಲ, ಎದ್ರುಕೊಳ್ಳೋದು ನಾವೇ ತೆಕ್ಕಿದೀವಿ, ಬಾರೋ. ಚೇರ್ ಹೆಂಗ್ ಬಂತು? ಅದ್ ಹೆಂಗ್ ಬಂತು ಗೊತ್ತಿಲ್ಲ. ಕಾಂಚನ ಫಿಲಂ ಅದ್ ಹಾಕಪ್ಪ ಫಸ್ಟ್ ನೀನು. ಸೈಕ್ ಐತೈತೆ ಅದು ಚಂದಂಗ್ ಗಾಬ್ರಿ. ಮೊದ್ಲೇ ಗಾಬ್ರಿ ಇದಾವ ಇವನು. ಅಲ್ಲ, ಸಡನ್ ಆಗಿ ಹೆಂಗ್ ಹಾಕೋ ಆಡೋಣ. ಆಕ್ಚುಲಿ ಇಲ್ಲಿ ಏನೋ ನಡೀತಾ ಇದೆ ಗೈಸ್. ಸರಿ ಬರ್ರಿ. ಹುಡುಗಿ ಮೆಸೇಜ್ ಮಾಡೋದು ನಿಲ್ಸಲ್ಲ, ಬರ್ತೇವ ಹಾಕೊಂಡ್ಬಿಡ್ಲಿ. ಒಂದ್ ನಿಮಿಷ ಇರೋ, ಹುಡುಗಿಗ್ ಮೆಸೇಜ್ ಮಾಡ್ತೀನಿ ಅಂತ ಮೆಸೇಜ್. ಅಲ್ಲಿ ನಿಜ ಏನೋ ಬಂದಂಗ ಐತೆ ಮೇ ಸುಪ್ಪಂತ. ಗಾಳಿನೇ ಇರುತ್ತೆ, ಆದ್ರೆ ಇವಾಗ ಅಲ್ಲಿ ಏನೋ ಹೆಂಗ್ ನಿಂತಂಗಿತ್ತು ಗೊತ್ತಾ. ತೆಗಿ ತೆಗಿ. ಏನಾಗಲ್ಲ ತೆಗಿಯ. ನೀನ್ ತೆಗೆ ಶಿಷ್ಯ, ತೆಗೆ. ಗೈಸ್ ಈ ವ್ಲಾಗು ತೆಗಿ ತೆಗಿ. ಪ್ರಪಂಚನೇ ಇದ್ ಬಿದ್ರು ಇವನ್ ನೋಡಿ. ಹಾಕ್ಬೇಕು, ಹಾಕ್ಬಿಡೆ. ಏಯ್ ಹಾಕ್ಬಿಡು. ಹೊಡ್ಕೊಂಡ ಹಾಕಲಿ, ಹಾಕೆ ಹಾಕೆ. ಆಯ್ತಾಯ್ತು ಬಾ. ನಾಯಿನ ಕೂಡ ಕಿರಿಸ್ತೈತೆ. ಅಲ್ಲ, ಒಂದ್ ನಿಮಿಷ ಇರಿ. ಅಲ್ಲ, ಅಲ್ಲಿ ಭಯ ಅಂತ ಗೊತ್ತು.
ಇದನ್ನಲ್ಲ ಕಪ್ಪತ್ರಿ ನನ್ ಮಗ ಹಂಗೆ ಎಬ್ಬಿಸೋದು ಪಾಪ ಅವ್ರನ್ನ ಹಂಗೆ ಎದುರಿಸೋದು ಗೊತ್ತಾ ಹಂಗೆ ಎದುರಿಸೋದು ನೀನು ನನ್ ಹಾರ್ಟ್ ಎಷ್ಟು ಡಗಡಗ ಅಂತ ಐತೆ ಅಲ್ಲಿ ಏನಾಯ್ತು ನಿನ್ನೆ ಮೊನ್ನೆಲ್ಲ ಏನೋ ಆಯ್ತು ಅಂದ್ರೆ ಇವತ್ತು ನೋಡು ಆಯ್ತೈತೆ ಅದೇ ಓಪನ್ ಆಗಿದೆ ಈ ಬಾರ ತಿಕ್ಕ ಮುಚ್ಕೊಂಡೆ ಕೈ ಕಾಲೆಲ್ಲ ಶಿವ ಹಿಂಗೆ ಕೌಟಿ ಕಣ ಇಲ್ಲಿ ಅಲ್ಲೋಡಲ್ಲಿ ಆ ರೂಮಲ್ಲಿ ಯಾಕೋ ಪಾಲ್ ಬಿಟ್ಟು ಮನೆ ಇದೇ ನೋಡಿ ಏ ಬರ ಏನಿಲ್ಲ ಬರ್ರ ಏನಿಲ್ಲ ಬರ್ರಿ ಏಯ್ ಇವಾಗ ಒಂದು ನೈಟ್ ಯಾಕೋ ಬಂದ್ರೆ ನೀನಲ್ಲ ನಾನು ಆಡಿಸ್ತೀನಿ ಇವಾಗ ಆಟನ ಓಪನ್ ಮಾಡಲ್ಲ ಏನಿಲ್ಲ ಬಿಡೆ ಏನಿಲ್ಲ ಬಿಡಿ ಅಂತ ಅವಾಗಿಂದ ನೋಡ್ತಾ ಇದೀನಿ ಅಲ್ಲ ಬಾಗಿಲು ಓಪನ್ ಆಯ್ತಾ ಇರೋದು ಬಾಗ್ಲು ಓಪನ್ ತಪ್ಪರಿ ಫುಲ್ ಗಾಬರಿ ಆಗ್ಬಿಟ್ಟವ್ನು ಗಾಯ್ಸ್ ಚಂದನು ಅಷ್ಟೇ ಇದ್ದಕ್ಕಿದಂಗೆ ಅಲ್ಲ ಚೇರು ಫ್ರಿಜ್ಜು ಯಪ್ಪ ಏಯ್ ಲಾಗಿದ್ದೀನಿ ಕೆಟ್ಟ ಮಾತು ಮಾತಾಡ್ಬೇಡ ಭಯನೇ ಆಗೋಯ್ತಲ್ವಾ ಇವನ್ಗೂ ಭಯ ಆಯ್ತೆ ಯಾಕಂದ್ರೆ ನನ್ ಕ್ಲಿಪ್ ಹುಡ್ಕೋ ಏನ ಹೋಗ ರೂಮಲ್ಲಿ ಎತ್ಕೋಬ ಆಗ ಇದು ದೇವ ಬಂದು ಸೇರ್ಕೊಂಡ್ಬಿಡುತ್ತಂತೆ ಕೂದಲು ಬಿಟ್ಟಿದ್ರೆ ಹೌದಾ ಅದೇ ಬಂದ್ರೆ ಡ್ಯಾಶ್ ನನ್ ಮಗ್ದೆ ಏನ್ ಚಂದ ಎದ್ರಕೊತಾನೆ ಇಲ್ಲ ಅಲ್ಲ ಏನು ಸೈಕ್ ಇದು ನಾನು ಹೇಳ್ದಂಗೆ ಫೋನ್ ಮಾಡ್ತೀಯಾ ಧನುಷ್ ಅಣ್ಣಗೆ ಬೇಗ ಬನ್ನಿ ಅಂತ ಹೇಳು ಮಾಡಿ ಅಣ್ಣ ಇಲ್ಲ ಹಿಂಗೆಲ್ಲ ಆಗ್ತಾ ಇದೆ ಅಲ್ಲಿ ಸ್ಕ್ರೀನ್ ಹಾಕು ಇದೊಂದು ದೇವ್ರ ಫೋಟೋನು ಇಲ್ಲ ನಾಮಕ ವಸ್ತುಗಾದ್ರು ದೇವ್ರ ಹೆಸರು ಹೇಳೋಣ ಅಂದ್ರೆ ಅವ್ರ ಕಾಲು ಕೈಯೆಲ್ಲ ನಡುಕ್ತೈತೆ ಚಂದು ನಾಟಕಗಳು ಆಡ್ಬೇಡ ಯಾರು ಅವನ ಯಾಕೆ ಇಡಿ ಅವನ ಏನಾಯ್ತು ಮಚ್ಚ ಯಾಕೆ ಆಗಿ ಹಾಕೊಂಡ್ಬಿಟ್ಟವನು ಯಾಕಮ್ಮ ಸ್ವಲ್ಪ ಏನೋ ಈಸಾಗ್ಬಿಟ್ಟೈತೆ ನೀರು ಅಲ್ಲೋಗಿ ಹಾಕಿರಿ ಅಂದ್ರೆ ಇಲ್ಲ ಹಾಕ್ತವ್ರಿ ಇವ್ರು ಅಲ್ಲೋಗಿ ಹಾಕಿ
ನಾವೆಲ್ಲ ಇಲ್ವಾ? ನಾನೇನಿಲ್ಲ ಇವಾಗ, ಏನು ಎಲ್ಲ ಎದ್ದೋಗ್ಬಿಡ್ತೀವಿ, ಏನಾರು ಮಾಡ್ಕೊಂಡು ಸಾಯ್ರಿ. ಯಾಕೊಂದು ಅನ್ಕಸಿದ್ಯಾ? ಅಲ್ಲ ನಾವ್ ಸುಮ್ ಕೂತಿದ್ದವ್ರಿಗೆ ಏನಪ್ಪ ಹಂಗ ಆಡ್ತಾ ಇದ್ದೀಯ ಅಂತ. ಏನ್ ಹಿಂಗಾಗ್ಸಿದ್ಯಾ? ಬೇರ್ತೋಗಿರತ್ತ ಏನ್ ತಿಕ್ಲ ಅಲ್ಲೋಗ್ ಬೀಳಕ್ಕೆ ಏನಕ್ಕೆ ಹೋಗ್ತಾ ಇದೀಯಾ? ಮಲ್ಗಿದ್ದೆ ತಾನೆ. ಅದೇನು ಅಲ್ವರಿ ಟ್ಯಾಂಕ್ ಹತ್ರ? ಏ, ಟ್ಯಾಂಕ್ ಹತ್ರ ನೋಡ್ರಿ ಅಲ್ಲಿ ಒಂದ್ ನಿಮಿಷ. ಯಾಕೋ ಸೈಕೈತೆ. ಟ್ಯಾಂಕ್ ಹತ್ರ ನೋಡ್ರಿ ಅಲ್ಲಿ. ಏನಾಗ್ಬಿಡು ಅನ್ಸೋತೆ ಅಂತ ಗೊತ್ತಿಲ್ವಾ? ಏನೋ ಸುಸ್ತೈತೆ. ಇವ್ ನೋಡಿ ಯಾರು ಮಾತಾಡ್ಸ್ಬೇಡ. ಏಯ್ ತಿಕ್ಕ ಮುಚ್ಕೊಂಡ್ ಬಾರ ಇಲ್ಲಿ. ಓವರಾಗಿ ಆಡ್ಬೇಡ ಚಂದು, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಸೈಕ್ ಮಾಡ್ಬಾರ್ದು ನಂಗೆ. ನೀನ್ ಮಾಡ್ಬೇಡ ನಮ್ಗೆ. ಡೋರ್ ಏನಕ್ಕೆ ಹಾಕೊಂತ ಇದ್ಯಾ ಅಲ್ಲಿ? 5 ನಿಮಿಷ ನಂಗೆ ಮೈಂಡ್ ಏನೋ ಇದಾಗೈತೆ, ಸುಮ್ಮನೆ ಅಲ್ಲಿ. ಅಲ್ಲ ಡೋರ್ ಏನಕ್ಕೆ ಹಾಕೊಂತ ಇದ್ಯಾ? ಹೋಗೋಣ, ನನ್ ಭಯ ಆಯ್ತು. ನನ್ಗೆ ಹಿಂಗ್ ಬಂದ್ಗಿಂದ್ರೆ ಆಮೇಲೆ ಅಲ್ಲಾದ್ರೆ ನಮ್ ದೇವ್ರು ಇರುತ್ತೆ, ನಮ್ ದೇವ್ರು ನಮ್ಮನ್ನ ಕಾಪಾಡುತ್ತೆ. ಒಂದ್ ದೇವ್ರ ಫೋಟೋನು ಕಾಣೆ ನಾನು. ರೈಲ್ವೆ ಸ್ಟೇಷನ್ ಮಲ್ಕೊಂಡ್ರೆ ಪರವಾಗಿಲ್ಲ. ಅಲ್ಲಿ ಇದೈತೆ ಚರ್ಚು, ಅಲ್ಲಿ ಫಾದರ್ ಇರ್ತಾರಲ್ಲ, ಅವ್ರನ್ನ ಕರ್ಕೊಂಡ್ ಬರೋಣ. ಫಾದರ್ ಮಾಡಕ್ ಕೆಲ್ಸ ಇರಲ್ಲ ಅಲ್ಲಿ. ಅವ್ರು ಬಿಡಿಸ್ತಾರೆ. ಇವನ್ಗೇನು ಹಿಡ್ದಂಗ ಐತೈತಲ್ಲ ಈಗ. ಮೆಂಟ್ಲು ಥರ ಆಡ್ತಾವ ನೋಡಿ ಅವನು. ಏನ್ ಮಾಡ್ತಾನೆ? ನಾನು 13 ಫೋನ್ ಏನಕ್ಕೆ ಎತ್ಕೊಂಡು ಹೋಗ್ತೇನೆ? ಹೋಗಿ ಫಾದರ್ನ ಕರ್ಕೊಂಡ್ಬಿಡೋಣ. ಹಾ ಇರ್ತಾರೆ ಎಷ್ಟೊತ್ತಲ್ಲಿ. ಹ್ಮ್ ಅಲ್ಲೋಡು ಅವ್ರು ಹೆಂಗ್ ಕಚ್ತವ್ರೆ. ಆಯ್ತಾಯ್ತಾ? ಮಾತಾಡ್ರಿ, ಭಯ ಆಯ್ತದ ನನಗೆ. ಅವ್ರು ಹಿಂಗೆಲ್ಲ ಕಚ್ತವ್ರೆ. ಭಯ ಆಯ್ತೈತಿ. ಭಯ ಆದಾಗ ಮಾತಾಡ್ಬಿಡ್ರಿ ಪ್ಲೀಸ್. ಇವನು ಸೈಲೆಂಟ್ ಆಗಿ ಅವನೇ. ಅದೇ ಆದ್ರೆ ಏನ್ ಸಮುದ್ರದಲ್ಲಿ ಏನು ಹಿಡ್ಕಿಡ್ಕೊಬಿಡ್ತೀನ್ರೋ. ಗೈಸ್ ಸಪೋರ್ಟ್ ಇಲ್ಲ ಗೈಸ್. ಅಲ್ಲಿಂದ ಹಿಂಗಿಂದ ಆ ಕಡೆ ಹೋದ್ರೆ ಪಕ್ಕ ಪರ್ಫೆಕ್ಟ್ ಆಗಿ ನಂಬೇ ಬಿಡ್ತಾರೆ. ಲಾಸ್ಟ್ ಪ್ರ್ಯಾಂಕ್ ಅಂತ ಹೇಳ್ಬಿಡ್ತೀವಿ. ಆಲ್ರೆಡಿ ಇಬ್ರು ಗೊತ್ತಾಗ್ಬಿಟ್ಟೈತೆ, ಅದಕ್ಕೆ ಹಂಗೆ ಮ್ಯಾನೇಜ್ ಮಾಡಿದ್ದೀನಿ. ನನಗೆ ನೀವು ನೋಡಿ, ಓಕೆ ಬನ್ನಿ ಇವಾಗ ಮಾಡೋಣ ಗೈಸ್. ಇವಾಗ ನಾನು ಈ ಕಡೆಯಿಂದ ಆ ಕಡೆಯಿಂದ ಬರ್ತೀನಿ ನೋಡಿ, ನೀನು ಬರ್ತೀನಿ. ಒಂದೇ ಬಾತ್ರೂಮ್ ಹೋಗೋನೆ. ಗೊತ್ತಿಲ್ಲ, ಬಾತ್ರೂಮ್ ಹೋಗಿದ ಕಣ. ಅಣ್ಣ ಏನು ಯಾಕೋ ಏನಿಲ್ಲ. ಏಯ್ ಆಫ್ ಮಾಡೋ, ಆಫ್ ಮಾಡೋ. ಆಯ್ತು ಅಲ್ಬೇಡ ಗೈಸ್, ಫ್ರ್ಯಾಂಕ್ ಸಕ್ಸಸ್ ಗೈಸ್. ಅಲ್ಬೇಡ, ಫ್ರ್ಯಾಂಕ್ ಮಾಡಿದ್ದೆ. ಫ್ರ್ಯಾಂಕ್ 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 ಹಿಂಗ್ ಬಂದ. ಇಲ್ಲಿ ಕ್ಯಾಮ್ರಾ ಸೆಟಪ್ ಆಗಿದೆ. ಬಟ್ ಆದ್ರೆ ನನ್ನ ಮಗನ್ ಗೊತ್ತಾಗೋಯ್ತು ಸೆಂಟ್ರಲ್ಲಿ. ಇವನು ಭಯ ಪಟ್ಟಿದ್ದ. ಫ್ರ್ಯಾಂಕ್ ಇವ್ರಿಗೆ ಹೆಂಗ್ ಗೊತ್ತಾ ಗಾಬರಿ ಆಗಿದ್ರು. ಇವಾಗ ಈ ಕಡೆಯಿಂದ ಇಲ್ಲಿದ್ದವ್ರು ಹಿಂಗ್ ಬಂದ್ಬಿಟ್ಟಲ್ಲ, ಆ ಕಡೆ ಬರಕ್ ದಾರಿ ಇಲ್ಲ. ಟಪ್ಪರಿ ಭಯ ಆಗೋಯ್ತು ಆ ಕಡೆಯಿಂದ ಬರಕ್ ಈ ಕಡೆಗೆ. ಸಪೋರ್ಟೇ ಇಲ್ಲ. ನಿಮ್ಗೆ ಭಯ ಆಯ್ತಾ? ಇಲ್ಲ ಇಲ್ಲಿ ಕೂತಿರ್ ಹಿಂಗೆ ಟಪ್ಪರಿ ನಿಂಗೆ ಯಾರೋ ಡ್ಯಾನ್ಸ್ ಆಡ್ತಾ ಇದ್ದ, ಅವ್ನ ಜೊತೆ ಹೋಗ್ಬಿಡ್ತಾ ಇದ್ದೆ. ಡ್ಯಾನ್ಸ್ ಅಲ್ಲ, ಇವಾಗ ನಾನು ಈ ಕಡೆಯಿಂದ ಬಂದಲ್ಲ ಏನಿಸ್ತು? ಅಲ್ಲ ಏನನ್ಸ್ತು ಇವಾಗ ಈ ಕಡೆಯಿಂದ ಹಿಂಗ್ ಬಂದಲ್ಲ, ಹೆಂಗ್ ಬಂದೆ ಅಂತ ಅನ್ಸಿದ? ಬಂದ್ಬಿಟ್ಟು ನಾನಲ್ಲ ಅವಳು. ಆದ್ರೆ ಇಲ್ಲಿ ಇಬ್ರು ಗೊತ್ತಾಗೋಯ್ತು ಗೈಸ್, ಇಬ್ರು ಗೊತ್ತಾಗೋಯ್ತು.
ಈಟ್ ಆಗ್ಬಿಡೈತೆ ಫೋನು. 54 ನಿಮಿಷದಿಂದ ರೆಕಾರ್ಡ್ ಆಗಿದೆ. ನಿಂಗೇನ್ ಮಾನ ಮರ್ಯಾದೆ ಐತೆ ಅನ್ಬೇಕು ಇಲ್ಲ ಅನ್ಬೇಕು, ಬಂದಿದ್ ಕಡೆ ಹೆಂಗಿರ್ಬೇಕು ಹಂಗಿರ್ಬೇಕು. Guys, ಮಾಡಿದ್ರೆ ಇಟ್ ಈಸ್ ಪ್ರ್ಯಾಂಕ್. ಪ್ರ್ಯಾಂಕ್ ಆಗ್ಲಿ ಏನೇ ಆಗ್ಲಿ ನೀನ್ ಅದ್ ಮಾಡಿರ್ತೀಯ, ಅದ್ ನಿಜವಾಗ್ಲೂ ಬಂತು, ಅವಾಗ ಏನಂತೀಯ? ಸುಮ್ಮನೆ ಇರೆ. ಅದೇ ಬೇಡ. Guys, ಇವ್ರಿಗೆ ಅಲ್ಲ, first ಭಯ. ಹಿಂದೆಯಿಂದ ಹಂಗ ಬರೋದಲ್ಲಿ ಯಪ್ಪ ನಾನು ಇರೋ ಬರೋ ದೇವ್ರನ್ನೆಲ್ಲ ನೆನ್ಸ್ಕೊಂಡ್ಬಿಟ್ಟೆ. ಈ ನನ್ ಮಗನ್ ಗೊತ್ತಾಯ್ತಾರಿಲ್ಲ, ದಾರ ಮಾಡ್ಬಿಟ್ಟ ನನ್ ಮಗ. ನಾನು ಹಿಂಗ್ ಬಂದೆ, ಎಲ್ಲ ದಾರ ಕಟ್ ಮಾಡಿದ್ದ. ದಾರ ತಗೊಳಕ್ ಇಲ್ಲಿ ಚಪ್ಪಲಿ ಅದಕ್ಕೆಲ್ಲ ದಾರ ಬಂದೆ ಗೊತ್ತಾ, ಕಟ್ಟಿದ್ದು. ಅವಾಗ್ಲೇ ದಾರ ತಗೊಳಕ್ ಬಂದೆ. ಓ. ನಾನ್ ನೋಡ್ದೆ. ಏನ್ನ? ಅಲ್ಲ ತಾದೆ ನಾನು ಕಟ್ಟಾಗೋಯ್ತೇನಿ. ಆ ಕಡೆ ಹೋದ್ರೆ ದಾರ ಇತ್ತು. ಇದಕ್ಕೂ ಕಟ್ಟಿದ್ದೆ, ಇದು ಹಿಂಗ್ ಬರುತ್ತೆ ಹೀಗೆ, ಅದು ಕಟ್ಟಾಗೋಯ್ತು ದಾರ ಎಳೆಯುವಾಗ. ಎಲ್ಲ ಫುಲ್ ಪ್ರ್ಯಾಂಕ್ ಆಗಿದ್ದಾರೆ ಗೈಸ್. ಇವಾಗ ತಲೆನೋವು ಇದ್ದಿತ್ತು, ಮತ್ತೆ ವಿಕ್ಸ್ ತಗೊಂಡ ಸಿಕ್ಕಿಲ್ವಾ? 50 ರೂಪಾಯಿ ತಗೋಬೇಕಿತ್ತು. ನಂಗೂ ತಲೆ ಡ್ಯಾನ್ಸ್ ಆಡ್ತಿದ್ದ ಅವ್ನ್ ಜೊತೆ ನಾನು ಕೂತ್ಕೊಂಡಿದ್ದೆ, ಒಳ್ಳೆ ತಿಳ್ಕೊಳ್ತೀನಿ. ಎಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದ? ಮೇನ್ ರೋಡಲ್ಲಿ ನಿಜವಾಗ್ಲೂ ಹಂಗೆ ಅನ್ಸ್ಬಿಡ್ತು ನನಗೆ, ಹಾ ಹಂಗೆ ಅನ್ಸ್ಬಿಡ್ತು ನಿಜವಾಗ್ಲೂ. ಹೌದಾ? ಆ ನಿಜ ಲಿಫ್ಟ್ ಓಪನ್ ಆಗಿದ್ದು ಅದ್ನೆಲ್ಲ ವಾಪಸ್ ಹೊರ್ಟ್ಬಿಟ್ರು ಅವ್ನಿಗೆ. ಏನ್ ಮಾಡ್ತಾವ್ನು ಗೊತ್ತಾ, ಈ ಓಡೋಗಿದ ತಕ್ಷಣ ಲಿಫ್ಟ್ ಬಂದಿಲ್ಲ ಅಂದ್ರೆ ಹೊತ್ತು ನಿಜಾಗ್ ನಾನು ಪಕ್ಕ ನಿಜ ಓಡೇ ಹೋಗ್ಬಿಡ್ತಿದ್ದೆ ಕೆಳಗೆ. ಓಡೋಕ್ ಸೀದಾ ಅಲ್ಲೊಂದು ಮೇನ್ ರೋಡ್ ಓಡೋಗ್ಬಿಡ್ತೀನಿ ಸ್ಟಾರ್ಟಿಂಗ್ ಅಲ್ಲಿ. ಉಯ್ಕೊಂಡು ಹೊಡೋಗ್ಬಿಟ್ಟಿದ್ರೆ ಹಂಗೆಲ್ಲ ಮಾಡ್ತಾ ಇದ್ದೆ. ಇನ್ನೊಂದ್ ಸ್ವಲ್ಪ ದಿನ ಆಗಿದೆ. ಅಯ್ಯೋ ಗೈಸ್, ನಂಗೆ ತಲೆನೋವೇ ಬಂದ್ಬಿಡಿ ಗೈಸ್. ಹಂಗೋ ಹಿಂಗೋ ಮಾಡಿ ಸಕ್ಸಸ್ ಮಾಡಿದ್ದೀನಿ. ಸೊ ಈ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೈಸ್. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗುವ.